ದಿನಗಳಲ್ಲಿ ಬಿಸಿಲಿನ ಸೆಲ್ಸಿಯಸ್ 36-37 ಹೋಗ್ತಾ ಇದೆ. ಹೋದ ವರ್ಷ ಎಲ್ಲ ಇಷ್ಟೆಲ್ಲ ಇರಲಿಲ್ಲ. ನಾವು ಬೆಳಗ್ಗೆ ಬಂದರೆ ರಾತ್ರಿ ಹೋಗೋದು. ನಮ್ಮ ಜೊತೆ ಆಟೋ ಡ್ರೈವರ್ ಬರ್ತಾರೆ. ನಮ್ಗೆ ಕುತ್ಕೊಂಡ್ರೆ ಒಂದು ಚೂರು ಗಾಳಿನೂ ಇರೋದಿಲ್ಲ, ಏನೂ ಇರೋದಿಲ್ಲ. ನಮ್ಮ ಮೈ ತುಂಬ ಬೆವರು ಬಂದರೂ ಕೂಡ ಎಲ್ಲ ಸಾಲ್ಟು ಫಿಲ್ಟರ್ ಆಗ್ತಾ ಇದೆ. ತುಂಬ ವಿಪರೀತ ಬಿಸಿಲಿದೆ. ಮತ್ತು ಇದ್ರ ಜೊತೆಗೆ ನಮಗೆ ಈ ಗ್ಯಾಸಿನ ಸಮಸ್ಯೆಗಳು ಆಗ್ತಾಯಿದೆ. LPG ಸಿಗ್ತಾ ಇಲ್ಲ. 50-90-60 ರೂಪಾಯಿ ಇದ್ದಿದ್ದೀಗ ಒಂದು ಕಡೆ 90 ಅಂತಾರೆ. ಅಲ್ಲಿಂದ ಮ್ಯಾಕ್ಸಿಮಮ್ಮು 120-130 ಆಗಿದೆ. ಇದೆಲ್ಲ ಸಮಸ್ಯೆಗಳಿದೆ. ಇದ್ರ ಜೊತೆಗೆ ಬಿಸಿಲಿನ ತಾಪ ತಡೆಯೋಕ್ಕಾಗಲ್ಲ. ಯಾವ ಮಳೆ ಬರುತ್ತೋ ಅಂತ ಕಾಯ್ತಾ ಇದ್ದೀವಿ. ದಿನ ಮಧ್ಯಾಹ್ನ ಆದರೆ ಮೊಸರನ್ನ ಊಟ ಮಾಡಿಕೊಂಡು ಏನೋ ಬಾಡಿನ ಸ್ವಲ್ಪ ತಂಪು ಮಾಡಿಕೊಂಡು ಹೋಗೋ ಜೀವನ ನಡೀತಾ ಇದೆ. ಏನಾಗ್ತಿದೆ ಈ ನೋಡಿದ್ರೆ ಹೊರ ದೇಶಗಳಲ್ಲಿ ಯುದ್ಧ ಎಲ್ಲ ಆಗ್ತಾಯಿದೆ. ಯಾವುದು ಕಾರಣ ಅಂತ ಗೊತ್ತಾಗ್ತಲ್ಲ. ಅದನ್ನು ಹೆಂಗೆ ಹೇಳ್ಬೇಕು ಅನ್ನೋದು ಗೊತ್ತಾಗ್ತದೆ. ಸಮಾಜಕ್ಕೆ ಏನು ಮೆಸೇಜ್ ಕೊಡಲಿಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಆದಷ್ಟು ಮರಗಳನ್ನು ಹಾಕೋದನ್ನು ನೋಡಬೇಕು. ಸಾಲು ಮಾಡಿ ಈಗೆಲ್ಲ ಬರ್ತಾ ಏನಾಗ್ತದೆ ಅಂದರೆ, ಅಡಿಕೆ ತೋಟ ಅವುಗಳನ್ನೆಲ್ಲ ಕಟ್ಬಿಟ್ಟು ಸೈಟು ಅಂತೆಲ್ಲ ಹೋಗ್ತಿದ್ದಾರೆ ಜನ. ಆ ಮರಗೆ ಹೋಗ್ತಿದ್ದಾರೆ. ಈ ಮರಗಳು ಅವೆಲ್ಲ ಇಲ್ಲದ ಕಾರಣ ಈ ಬಿಸಿಲಿಗೆ ಕಾರಣ ಆಗಿರ್ಬೋದು. ಅದನ್ನು ಸ್ವಲ್ಪ ಹೆಚ್ಚಾಗಿ ಬೆಳೆಸ್ಕೊಳ್ತಾ ಹೋಗೋದು ಮಾಡಿದ್ರೆ ಒಳ್ಳೆಯದು ಅಂತ. ಬಿಸಿಲು ಬರೋಕ್ಕೆ ಮೇನ್ ಕಾರಣ ಏನಿದೆ ಅಂತ ಎಲ್ಲ ಕಡೆ ಕಾಂಕ್ರೀಟ್ ರೋಡ್ ಆಗಿದೆ. ಸೆಕೆಂಡು ಮರಗಿಡಗಳು ಕಮ್ಮಿ ಮಾಡಿದ್ದಾರೆ. ಆಮೇಲೆ ಕೆರೆ ಬಾವಿಗಳು ಮುಚ್ಕೊಂಡು ಬರ್ತಾ ಇದ್ದಾರೆ. ಆ ಟೆಂಪ್ರೇಚರ್ಗಳಲ್ಲಿ ಏನೇ ಆಗ್ತದೆ, ಬಿಸಿಲು ಬಂದು ಜಾಸ್ತಿ ಆಗಿದೆ. ರೀಸನ್ ಅದೇ. ಮತ್ತು ಅವೆಲ್ಲ ಗಾಡಿ ಆಯ್ತಂದ್ರೆ ಆಟೋಮೆಟಿಕ್ಕಾಗಿ ಕೂಲ್ ಆಗುತ್ತೆ. ಮೇಯ್ನು ಮರಗಿಡಗಳು ಬೆಳೆಸ್ಬೇಕು. ಅತಿಯಾದ ಬಿಸಿಲು ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ? ಟೆಂಪರೇಚರ್ ತುಂಬ ದಿವಸ ಬಿಸಿಲು ಆಗಲ್ಲ, ಕೆಲಸ ಮಾಡೋಕ್ಕಾಗಲ್ಲ. ಮಧ್ಯಾಹ್ನಕ್ಕಲ್ಲ ಭಾರಿ ತಲೆ ತಿರ್ಗಾಗುತ್ತೆ. ಈಗ ಬಿಸಿಲು ಹೆಚ್ಚಿರೋ ಕಾರಣಕ್ಕೆ ನಿಮ್ಮ ವ್ಯಾಪಾರಕ್ಕೆ ಆಗಿದೆಯಾ? ಇಲ್ಲ, ಕೆಲಸ ಮಾಡ್ಕೊಂಡ್ರೆ ಹೊರಡೆ ಹೋಗೋಕ್ಕಾಗ್ತಿಲ್ಲ. ಗ್ರಾಹಕರು ಬರ್ತಿದ್ದಾರೆ, ಗ್ರಾಹಕರು ಬರ್ತಾರೆ, ನಾವು ಸರ್ವಿಸ್ ಕೊಡೋಕ್ಕಾಗ್ತಾಯಿಲ್ಲ. ಆ ಬಿಸಿಲು ಕಡೆಯಿಂದ ಓಕೆ ಸ್ಪಾಟ್ ಹೋಗಿ ಸರ್ವಿಸ್ ಕೊಡೋಕ್ಕಾಗ್ತಾಯಿಲ್ಲ. ಅದಕ್ಕೆ ಸಮಾಜಕ್ಕೆ ಯಾವ ರೀತಿ ಮೆಸೇಜ್ ಕೊಡಲಿಕ್ಕೆ ಇಷ್ಟಪಡ್ತೀವಿ ಸರ್? ಸಮಾಜಕ್ಕೆ ಮೆಸೇಜ್ ಕೊಡೋಕ್ಕೆ ಮರಗಳು ಹಾಕ್ಬೇಕು. ಮೀನ್ ಗಿಡ ಮರಗಳು ಹಾಕ್ಬೇಕು. ಗಿಡ ಮರಗಳು ಹಾಕೋದು ಅಡ್ಡ ಇದು ಮರ ಕಡೆಯ ಸಂಖ್ಯೆ ಜಾಸ್ತಿ ಆಗಿದೆ, ಬೆಳೆಸೋ ಸಂಖ್ಯೆ ಕಮ್ಮಿ ಆಗಿದೆ. ಇದ್ರ ಬಗ್ಗೆ ಅಧಿಕಾರಿಗಳಿಗೆ ಅಥವಾ ಶಾಸಕರಿಗೆ ಯಾವ ರೀತಿ ಅವ್ರಿಗೆ ಮೆಸೇಜ್ ಅಂತ ಅವ್ರಿಗೆ ಹೇಳೋ ಅವಶ್ಯಕತೆ ಇಲ್ಲ. ನಾವು ಯಾಕಂದ್ರೆ ಬಿಸಿಲು ಒಬ್ರಿಗೆ ಬರ್ತಿಲ್ಲ, ಬರ್ತದೆ. ಅವ್ರು ಗಿಡ ಮರಗಳು ಹಾಕ್ಬೇಕು. ಮೀನು ಅವರು ಹೇಳ್ಬೇಕು, ನಾವು ಹೇಳೋಕೆ ಬರಲ್ಲ. ನಾವು ಹೇಳ್ಬೋದು ಅಷ್ಟೇ. ನಿಮ್ಮ ಹತ್ರ ಅದೆಲ್ಲ ಅವ್ರು ಹೇಳೋದನ್ನೇ ಹಾಕೋದು. ಗಿಡ ಮರಗಳು ಕಾಡು ಬೆಳೆಸ್ಬೇಕಷ್ಟೇ. ಕಾಡು ಬೆಳೆದ್ರೆ ನಾಡು. ಇನ್ನೇನು ಜಂಗಲಲ್ಲಿ ಏನಾಗಿದೆ ಅಂದರೆ ಕಣ್ಣಿಗೆ ಏನು ಕಾಣುತ್ತೆ ಅದು ಮಾತ್ರ ಕಾಣ್ತೀವಿ ಅಷ್ಟೇ. ಒಳಗಡೆ ಕಾಡಾಗಿಲ್ಲ, ನಾಡಾಗ್ಬಿಟ್ಟಿದೆ. ದುಡ್ಡೆಲ್ಲ ಕೆತ್ಬಿಟ್ಟು ಅವರು ಗಿಡಗಳು ಇದು ಅಡಿಕೆ ಮತ್ತು ರಾಗಿ ಜೋಳ ಎಲ್ಲ ಬೆಳೀತಿದ್ದಾರೆ. ಮೇಯ್ನು ನೋಡೋಕೆ ಮೇಲೆ ಜಂಗಲ್ ಥರ ಇದೆ. ಒಳಗಡೆ ಹೋದ್ರೆ ಗೊತ್ತಾಗುತ್ತೆ ಯಾರು ಜಂಗಲ್ ಇಲ್ಲ. ಇದು ಮೇಯ್ನ್ ಕಂಪ್ಲೀಟ್ ಟೆಂಪ್ರೇಚರ್ ಬರೋ ಕಾರಣ ಅರಣ್ಯ ಇಲಾಖೆ. ಹಂಡ್ರೆಡ್ ಅವರೇ ಅವ್ರು ಕರೆಕ್ಟ್ ಎಲ್ಲ ಪ್ರಕೃತಿಲ್ಲ ಕರೆಕ್ಟ್ ಇರುತ್ತೆ. ಅವ್ರು ಕರೆಕ್ಟ್ ಇಲ್ಲ ಅಂತ ಹೇಳಿದ್ರೆ ಪ್ರಕೃತಿ ಯಾವುದು ಇಲ್ಲದೇ ಇಲ್ಲ. ಪ್ರಕೃತಿ ಹಾಳಾಗೋಗ್ಬಿಡುತ್ತೆ. ಮೇನ್ ಅರಣ್ಯ ಇಲಾಖೆ ಮೇನ್ ಕಂಪ್ಲೀಟ್. ಸರ್ ಅರಣ್ಯ ಇಲಾಖೆ ಅವ್ರ ಕೆಲಸ ನೀಟಾಗಿ ಮಾಡಬೇಕಷ್ಟೇ. ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅವ್ರು ಒತ್ತುವರಿ ಮಕ್ಕಳು ಒತ್ತುವರಿ ಮಾಡಿ ಕಾಡು ಹಾಕ್ತಾರೆ. ಹೋಗ್ಬೇಕು ಜಾಸ್ತಿ ಆಗೋದು ಕಮ್ಮಿ ಆಗಲ್ಲ. ಮೇನ್ ಇದೆ ಪ್ರಾಬ್ಲಮ್ ಅರಣ್ಯ ಇಲಾಖೆ. ಅರಣ್ಯ ಇಲಾಖೆ ಕರೆಕ್ಟ್ ಆಯಿತು ಅಂದರೆ ಆ 100% ಎಲ್ಲ ಕಡೆ ಕರೆಕ್ಟ್ ಆಗಿಬಿಡುತ್ತೆ. ಏನು ಡೌಟ್ ಇತ್ತು ಅಂದರೆ ಜಂಗಲಲ್ಲಿ ನೋಡಿ, ಅಣಗೆರೆ ಆಗಿರ್ಬೋದು, ಅದು ಮತ್ತು ಸೆಕೆಂಡ್ ಹತ್ರದಲ್ಲಿ ಅದು ಸೆಕೆಂಡು ಅಣಗೆರೆ ಕಟ್ಟೆ ಇದು 500ರಿಂದ ಚೋರಡಿಯಿಂದ ರೇಟಿಗೆ ಕಟ್ಟಿ ಹೊಡಿತೀವಿ ನಾವು. ಎಲ್ಲಿ ಶಿಕಾರ್ಪುರ ರೋಡಲ್ಲಿ ಅಲ್ಲೆಲ್ಲ ಹೋಗಿ ನೋಡಿ. ಆ ಕಡೆ ಶಿಕಾರ್ಪುರ ಲೆಫ್ಟ್ ರೈಟು ಮಾಸೂರು ರೆಟ್ಟಿಡಿ ಅಲ್ಲೆಲ್ಲ ಸೈಡಲ್ಲಿ ಹೋಗಿ ನೋಡಿ. ಅಲ್ಲೆಲ್ಲ ಇರೋದು ಎಲ್ಲ ಒತ್ತುವರಿ ಮಾಡ್ಕೊಂಡೆ ಇದೆ. ಬೇಡ ಇಲ್ಲಿಂದ ಏನು ಬೇಡ, ಸೋಮಿನ ಕೊಪ್ಪದಿಂದ 500 ಹೋಗೋ ರೋಡ್ ನೋಡಿ ಒತ್ತುವರಿ ಎಷ್ಟು ಮಾಡ್ಕೊಂಡೆ ಗೊತ್ತಾಗ್ತದೆ. ಕಾಡೆ ಬೋಟ್ ಬಿಟ್ಟಿದ್ದಾರೆ. ಮತ್ತು ಬಿಸಿಲು ಬಂದಿಲ್ಲ ಮತ್ತೆ ಏನು ಬರುತ್ತೆ ಕ್ಲೈಮೇಟ್ ಮೋಸ್ಟ್ಲಿ ಚೇಂಜ್ ಆಗ್ತಾ ಇದೆ. ಇದು ಶಿವಮೊಗ್ಗದಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿನ ವಾತಾವರಣ ಇದೆ. ಇನ್ನೂ ಕಮ್ಮಿಂಗ್ ಡೇಸ್ ಬರೋ ದಿನಗಳಲ್ಲಿ ಮೇ 15 ಹೋಗ್ಬಿಡಿ, ಆದಷ್ಟು ಜಾಸ್ತಿ ನೀರು ಕುಡಿಯಿರಿ. ಆದಷ್ಟು ನಮ್ಮ ಮಕ್ಕಳನ್ನ ಮನೆಯಿಂದ ಉತ್ತರನ್ನ ದಯವಿಟ್ಟು ಹೊರಗಡೆ ಮಾಡ್ಬೋದು. 12 ಗಂಟೆಯಿಂದ 3 ಗಂಟೆ ಆದಷ್ಟು ಮನೆ ಒಳಗೆ ಟ್ರೈ ಮಾಡಿ. ಎಲ್ಲರೂ ನೆರಳಿರೋದಾಗುತ್ತೆ. ಮತ್ತು
ಅಥವಾ ದೂರ ಪ್ರಯಾಣ ಮಾಡಬೇಕಾದ್ರೆ ಆದಷ್ಟು ನೀರನ್ನು ಕೈ ಇಟ್ಕೊಂಡೇ ಓಡಾಡಿ. ತುಂಬಾ ಇದೆ, ಇನ್ನೂ ಕಮ್ಮಿ ಬರೋ ದಿನಗಳಲ್ಲಿ ಇನ್ನೂ ತುಂಬ ಜಾಸ್ತಿ ಆಗುತ್ತೆ. ಬೆಂಗಳೂರು ಅಂತಲ್ಲ, ಬೆಂಗಳೂರು ಇದೇ ವಾತಾವರಣ ಇದೆ. ನಾರ್ತ್ ಕೇಂದ್ರ ಹೋಗಿದ್ರೆ ಕಾರವಾರ ಆಗಲಿ, ಗೋಕರ್ಣ ಆಗಲಿ, ಗೋವಾ ಆಗಲಿ ಎಲ್ಲೂ ಓಡಾಡಕ್ಕೆ ಆಗಲ್ಲ ಆ ಪ್ರಮಾಣದಲ್ಲಿ. ಮದುವೆ ಮುಂಚೆ ಹೋಗುವ ದಯವಿಟ್ಟು ಹೊರಗಡೆ ಹೋಗ್ಬಿಡಿ, ಆದಷ್ಟು ಹೊರಗಡೆ ಇರುತ್ತೆ. ಸರ್ ಈ ಥರ ಕಾರಣ ನಾವೇ ಮಾಡೋದು, ಮರಗಳನ್ನು ಕಡಿಯೋದು, ಇದು ಸಿಮೆಂಟನ್ನು ಫುಲ್ ಕಟ್ಟಡಗಳು ಎಲ್ಲಿ ನೋಡಿದ್ರೆ ನಾವು ಕಟ್ಟಡಗಳನ್ನೇ ಕಟ್ತಾ ಇದ್ದೀವಿ. ನಿಮ್ಮನ್ನು ಬಿಸಿಲು ರಿಫ್ಲೆಕ್ಟ್ ಮಾಡೋಕ್ಕೆ ಒಂದು ಕಾರಣ ಆಗುತ್ತೆ. ಯಾಕಂದರೆ ಬಿಸಿಲು ತಮ್ಮಂತ ಹೊರಗೆ ಆಗ್ತದೆ. ಆ ಬರ ಹಾಕಿದಾಗ ಆಟೋಮೆಟಿಕ್ ಆಗಿ ಶೆಕೆ ಆಗುತ್ತೆ, ಜಾಸ್ತಿ ಬಿಸಿಲಿನ ಪ್ರಮಾಣ ಜಾಸ್ತಿ ಆಗುತ್ತೆ, ನೀರಿನ ಅಂಶ ಮೈಯಲ್ಲಿ ಇರೋಲ್ಲ, ತುಂಬಾ ಯೋಚನೆ ಆಗುತ್ತೆ. ದಯವಿಟ್ಟು ಆದಷ್ಟು ಒಳಗೆ ಹುಷಾರಾಗಿ. ಸುರೇಶ್ ಸರ್ ತುಂಬ ಸಿಕ್ಕಾಪಟ್ಟೆ ಬಿಸಿಲಿದೆ, ವ್ಯಾಪಾರ ಮಾಡೋಕ್ಕೆ ಆಗಲ್ಲ, ಊಟಂತೂ ಸೇರಲ್ಲ, ಬರೀ ನೀರು ಕುಡ್ದು ಸಾಕಾಗತ್ತೆ. ತುಂಬ ಬಿಸಿಲಿದೆ ಸರ್. ಈ ಥರ ಬಿಸಿಲು ನಾವು ಈ ವರ್ಷವೇ ಜಾಸ್ತಿ ನೋಡ್ತಾ ಇರೋದು. ಹಾಗಾಗಿ ಕೆಲಸ ಮಾಡೋದಕ್ಕಿಂತ ಬಿಸಿಲಲ್ಲೇ ಸುಸ್ತಾಗ್ಬಿಟ್ಟಿದೆ ಸರ್. ಕಾರಣ ಏನಿರ್ಬೋದು ಈ ರೀತಿ ಈ ವರ್ಷ ಬಿಸಿಲು ಬಂದಿದೆ? ಸರ್ ಕಾರಣ ಏನಂತ ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ. ಏನೋ ಒಟ್ಟಾಗಿ ತುಂಬ ಬಿಸಿಲಿದೆ ಸರ್. ಈಗ ಅತಿಯಾದ ಬಿಸಿಲಿಂದ ನಿಮ್ಮ ವ್ಯಾಪಾರದ ಮೇಲೆ ಯಾವ ರೀತಿ ಆದರೂ ಹೊತ್ತ ಬೀಳ್ತಿದೆಯಾ? ಹೊರತಾದರೆ 11 ಗಂಟೆ 10:30 ಆದರೆ ಯಾರೂ ಹೊರಗಡೆ ಬರೋದಿಲ್ಲ. ಹೆಣ್ಮಕ್ಳು ತರಕಾರಿ ವ್ಯಾಪಾರ ಸ್ವಲ್ಪ ಡೌನು. ಅವತ್ತು ದುಡ್ದು ಅವತ್ತಿಂದರೆ ಉಳಿತು, ಉಳಿದ್ರೆ ಇಲ್ಲ, ಹಂಗೆ ಹಿಂಗೆ ಉಳಿತು. ಇದು ಉಳಿದಿದ್ದು ನಾವು ಹಾಕಿದ್ದು ಬಂಡವಾಳನೂ ಕೂಡ ತೆಗೆಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಂಗಾಗಿ ಸ್ವಲ್ಪ ಕಷ್ಟ. ತರಕಾರಿ ರೇಟಿನ ಮೇಲೆ ಏನಾದರೂ ಪರಿಣಾಮ? ತರಕಾರಿ ರೇಟಿನ ಮೇಲೆ ಟೊಮೆಟೊ ರೇಟ್ ಜಾಸ್ತಿ ಆಗೈತೆ ಅದರಿಂದ, ಸೊಪ್ಪು ರೇಟ್ ಎಲ್ಲ ಜಾಸ್ತಿ. ಹಂಗಾಗಿ ಏನೋ ಅವತ್ತಿನ ಜೀವನಕ್ಕೆ ಅವತ್ತೇನೋ ಮಾಡಲೇಬೇಕಲ್ಲ ಸರ್. ಹಂಗಾಗಿ ಮಾಡ್ತೀವಿ. ನಮ್ಮ ಹೆಸರು ನರ್ಸಯ್ಯ ಅಂತ. ಅತಿಯಾದ ಬಿಸಿಲಿಂದ ಏನಾಗ್ತಾ ಇದೆ ನೀರು ಜಾಸ್ತಿ ಮಿತವಾಗಿ ಬಳಸಕ್ಕೆ ಈ ಬಿಸಿಲಿಗೆ ಎಷ್ಟಿದೆ ಸ್ನಾನ ಮಾಡ್ಕೊಂಡು ಆಚೆ ಬಂದರೆ ಗಾಳಿ ಉಸಿರಾಡೋಕ್ಕೆ ಬಂದಷ್ಟು ಮತ್ತು ಡೈಜೆಷನ್ ಪ್ರಾಬ್ಲಮ್. ಇದಕ್ಕೆಲ್ಲ ಮೂಲ ಕಾರಣ ಈ ತುಂಬ ಸಿಟಿ ಒಳಗಡೆ ಕಟ್ಟಿರ್ತಕ್ಕಂಥ ಸಿಟಿ ಕಡೆಗೆ ಅವ್ರ ಬಗ್ಗೆ ಅದನ್ನು ಸಣ್ಣ ಸಣ್ಣ ಹೋಗಿರ್ತಕ್ಕಂಥ ಎನ್ವೈರ್ಮೆಂಟಿಗೆ ಉಪಯೋಗ ಮನೆ ನೋಡ್ತಾ ಇದ್ದೀನಿ. ಹೌದು, ಪರಿಣಾಮ ಆಗ್ತದೆ. ಡೈಜೆಷನ್ ಆಗ್ತಾಯಿಲ್ಲ ಸರಿಯಾಗಿ. ಎಷ್ಟು ಹೈವೇ ರೋಡಲ್ಲಿ ನೋಡ್ತಾ ಇದ್ದರೆ ಆ ಬಿಸಿಲಿನ ಜಳಕ್ಕೆ ಗಾಡಿ ಹೋಗ್ತಾ ಇದ್ದರೆ ಅಕ್ಕಪಕ್ಕ ಗಾಡಿಗಳು ಬರ್ತಕ್ಕಂಥದ್ದು ಕಾನ್ಸಂಟ್ರೇಷನ್ ಮಾಡಿ ನಾವು ಮಾಡೋಕ್ಕಾಗಲ್ಲ. ಇಷ್ಟೇ ಸ್ವಲ್ಪ ಲಾಸ್ ಆಗ್ತಾ ಇರೋದು. ಇದಕ್ಕೆ ಕಾರಣ ಏನಪ್ಪ ಅಂದರೆ ಆ ಬಿಸಿಲಿನ ಧಗೆ ಕೆಳಗಿಂದ ಬೀಳ್ತಕ್ಕಂಥ ಅದೇ ಆ ಒಂದು ಕಲ್ಲಿಗೆ ಮಂಜು ನಂತರ ಅದೆಷ್ಟೋ ರೋಡ್ ಬದಿಯಲ್ಲಿ ಗಿಡಗಳನ್ನು ಸಣ್ಣ ಪರಿಸರಕ್ಕೆ ಉಪಯೋಗ ಆಗ್ತಕ್ಕಂಥದ್ದು ಸಾರ್ವಜನಿಕರಿಗಾಗಲಿ ವಾಹನಗಳಿಗಾಗಿ ತೊಂದರೆ ಆಗದೇ ಇರ್ತಕ್ಕಂಥ ಗಿಡಗಳನ್ನು ಬಳಸುತ್ತಿದ್ದಾರೆ. ಸಣ್ಣ ಹುಡುಗರಿದ್ದಾಗ, ಮಕ್ಕಳಿದ್ದಾಗ, ವಯಸ್ಕರಿದ್ದಾಗ ಕೆರೆಗಳನ್ನು ತುಂಬ ನೋಡ್ತಾ ಇದ್ವಿ. ಕೆರೆಗಳು ವಿಶಾಲವಾಗಿರ್ತಾ ಇದ್ವು, ಕೆರೆಗಳಲ್ಲಿ ನೀರು ತುಂಬಿರ್ತಾ ಇದ್ವು. ಇವಾಗಿನ ಪರಿಸ್ಥಿತಿ ಏನಾಗಿದೆ, ಕೆರೆಗಳೆಲ್ಲ ಚಿಕ್ಕದಾಗಿದೆ, ಕೆರೆಗಳಲ್ಲಿ ನೀರಿಲ್ಲ. ಆಮೇಲೆ ಅಂತರ್ಗಂಗೆ ತಳ್ಬಿಟ್ಟು ಎಲ್ಲ ಭಾಷೆಗಳನ್ನ ಬೆಳ್ಕೊಂಡಿದೆ. ಆ ಕೆರೆಗೆ ನೀರು ತಕ್ಕಂಥ ಒಂದು ರೂಟ್ ಏನಿದೆ ಆ ರೂಟ್ ಯಾವುದೂ ಇಲ್ಲ. ಆ ರೂಟ್ಗಳನ್ನು ಸರಿ ಮಾಡಿದ್ರೆ ಆದಷ್ಟು ಕೆರೆಗಳ ಅಂತರ್ಗಂಗೆ ಸ್ವಲ್ಪ ವಾತಾವರಣದಲ್ಲಿ ಸೆಕೆ ಬಿಸಿ ನಾನು